ಕಣ್ಣಿಗೆ ಕಾರದ ಪುಡಿ ಎರಚಿ ಹಾಡ ಹಗಲೇ ದರೋಡೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಮಾಡುವ ಮೂಲಕ ಹಣ ದೋಚಿದ್ದಾರೆ. ಬೀದರ್ನಲ್ಲಿ ಸಾವು ಗೆದ್ದಿದ್ದಾರೆ ಶಿವಕುಮಾರ್. ಅವರೇ ಈಗ ಮಾತನಾಡಿದ್ದಾರೆ. ನಾನು ಬಿಗಿಯಾಗಿ ಹಣದ ಪೆಟ್ಟಿಗೆ ಹಿಡ್ಕೊಂಡಿದ್ದೆ, ಆದ್ರೂ ನನ್ನ ಮೇಲೆ 4 ಗುಂಡು ಹಾರಿಸಿದ್ರು. ಹೇಗೋ 2 ಬುಲೆಟ್ಗಳಿಂದ ಪಾರಾದೆ, ಆದ್ರೆ 1 ಬುಲೆಟ್ ದೇಹದ ಒಳಗೆ ಹೊಕ್ಕಿತ್ತು. ರಿಪಬ್ಲಿಕನ್ ಜೊತೆ ಗಾಯಾಳು ಶಿವಕುಮಾರ್ ಈಗ ಚೇತರಿಸಿಕೊಂಡ ಬಳಿಕ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಬೀದರ್ನ ಹಾಡ ಹಗಲೇ ರಾಬರಿ ಪ್ರಕರಣ ಇದು. ಒಬ್ರು ಸ್ಥಳದಲ್ಲೇ ಮೃತಪಟ್ಟಿದ್ರು, ಮತ್ತೊಬ್ಬ ಸಿಬ್ಬಂದಿ ಇದೇ ಶಿವಕುಮಾರ್. ಇವರಿಗೂ ಕೂಡ ಅಟ್ಯಾಕ್ ಆಗಿತ್ತು, ಗುಂಡು ಹಾರಿಸಿದ್ರು. ಬಟ್ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡ್ಕೊಂಡು ಚೇತರಿಸಿಕೊಂಡ ಬಳಿಕ ಆ ಘಟನೆಯ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಮೊದಲನೇ ಬಾರಿ ನಡೆದಂಥ ಭಯಾನಕ ದರೋಡೆ ಪ್ರಕರಣದಲ್ಲಿ ಏನು ಸರ್ಕಾರದ ಹಣ ಉಳಿಸೋಗೋಸ್ಕರ ಜೀವದ ಹಂಗು ತೊರೆದು ಆ ದರೋಡೆಕೋರರೊಂದಿಗೆ ಸಂಘರ್ಷ ಮಾಡಿ ಗುಂಡೇಟನ್ನು ತಿಂದು ಇವತ್ತನ್ನು ಸಾವನ್ನು ಗೆದ್ದು ಬಂದಂಥ ಶಿವ ಗುನ್ನಳ್ಳಿ ನಮ್ಮೊಂದಿಗಿದ್ದಾರೆ. ಸರ್, ಟೋಟಲಿ ಅಂದರೆ ನಾವು ಪ್ರತಿಯೊಬ್ಬರು ನೀವು ಬದುಕಲೇಬೇಕು ಅಂತೇಳಿ ನಾವು ಕೂಡ ಹಾರೈಸ್ತಿದ್ದೀವಿ. ಇವತ್ತು ನೀವು ಸಾವನ್ನು ಗೆದ್ದು ಬಂದಿರಿ. ಏನೇ ಸರ್ ಆ ದಿನ ಘಟನೆ? ಆ ದಿನ ನೋಡಿ, ನಾವು ಕ್ಯಾಶ್ ತೊಗೊಂಡು ಬರ್ತಾಯಿದ್ದೀವಿ. ಬರೋ ಟೈಮಲ್ಲಿ ದರೋಡೆಯವರು ಬಂದು ಇಮಿಡಿಯೇಟ್ಲಿ ಫೈರ್ ಮಾಡ್ತಾಯಿದ್ರು. ಫೈರ್ ಮಾಡ್ಲತ್ತರು. ಆ ಫೈರಲ್ಲಿ ನಾ 2 ಬುಲೆಟ್ನ ಮಿಸ್ ಮಾಡಿಕೊಂಡೆ. ಆಮೇಲೆ ಒಂದು ಬುಲೆಟ್ ನಾನು ಎದೆ ಒಳಗೆ ಹತ್ತಿತು, ನಾ ಅಲ್ಲೇ ಬಿದ್ದುಬಿಟ್ಟೆ. ಹಣದ ಕಂಟೈನರ್ ನೀವು ಕೈ ಹಿಡಿದಿರಿ, ಖಾರ ಕೂಡ ಹಾಕಿರು, ಅಂದ್ರೆ ಸಾಕಷ್ಟು ಒಂದು ಸಂಘರ್ಷ ಮಾಡ್ತಾ ಇದ್ರಿ. ಹಣ ಉಳಿಬೇಕು ಅಂತ ಸಂಘರ್ಷ ಮಾಡಿ ಹಣ ಉಳಿಸ್ಬೇಕಂತೋಸ್ಕರನೇ ನಾವು ನಮ್ಮ ಜೀವನದಾಗ ಇಷ್ಟು ಇದು ಮಾಡಿದೇವೆ ರೀ. ಅದು ಭಾಳ ಇದು ಮಾಡಿದೆವು. ಬಟ್ ಅದು ಆಗಿಲ್ಲ ಸರ್ ನಮ್ಮ ಕೈಲಿಂದ. ಏನವ್ರು ಇಬ್ಬರು ಇದ್ರು ನೋಡ್ರಿ, ಹೆಲ್ಮೆಟ್ ಅಂದ್ರೆ ಯಾವ ರೀತಿ ಇದ್ರು, ಯಾವ ರೀತಿ ಒಂದು ದಾಳಿ ಮಾಡ್ರು, ಯಾವ ರೀತಿ ದಾಳಿ ಆಯಿತು ಸರ್? ದರೋಡೆದವ್ರು ಎಲ್ಲಿಂದ ಬಂದರು ಏನೂ ಗೊತ್ತಾಗಿಲ್ಲ ಸರ್. ಅವ್ರ ಮುಖಕ್ಕೆ ಮಾಸು, ಚಸ್ಮಾ, ಕ್ಯಾಪು ಏನೂ ಗೊತ್ತಾಗಿಲ್ಲ ಸರ್. ಅವ್ರಿಗೆ ನೋಡ್ರೂ ಏನೂ ಗೊತ್ತಾಗಪ್ಲೆ ಏನೂ ಇದ್ದಿಲ್ಲ ಸರ್. ಅವ್ರು ಕಣ್ಣಲ್ಲಿ ಖಾರ ಹಾಕಿದ್ರಿ? ಕಣ್ಣಲ್ಲಿ ಖಾರ ಹಾಕ್ಯಾರ ಸರ್. ನಾ ಹಿಂಗೆ ಹಾರಿ ಇದು ಮಾಡೀನಿ ಸರ್. ಕಣ್ಣಲ್ಲಿ ಖಾರ ಕೂಡ ಹಾಕ್ಯಾರ. ನಾ ಹಿಂಗೆ ಹಾರಿನಿ ಸರ್. ಹಾರಿನಿ ಹಿಂಸರಿ ಗನ್ಮ್ಯಾನ್ ಅಂತ ಬಳ್ತಾ ಇದ್ದೀನಿ. ಅವ್ರು ಬುಲೆಟ್ ಫೈರ್ ಮಾಡಿದ್ರು ನಂಗೆ. ಅದು ಹತ್ತದ ಸರ್. ನಾನು ಅದು ಹತ್ತ ತಕ್ಷಣ ನಾ ಅಲ್ಲೇ ಬೇವಸ್ ಬಿಟ್ಟೆ. ಹಿಂಗಾಗ್ಯದ ನೋಡ್ರಿ ಸರ್. ಗನ್ಮ್ಯಾನ್ ಇಲ್ಗೋಸ್ಕರ ಆ ಥರ ಆಗಿದೆ ಸರ್, ಮತ್ತೇನಿಲ್ಲ ಸರ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಾ, ರಿಪಬ್ಲಿಕ್. ಕಣ್ಣಿಗೆ ಕಾರದ ಪುಡಿ ಎರಚಿ ಹಾಡ ಹಗಲೇ ದರೋಡೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಮಾಡುವ ಮೂಲಕ ಹಣ ದೋಚಿದ್ದಾರೆ. ಬೀದರ್ನಲ್ಲಿ ಸಾವು ಗೆದ್ದಿದ್ದಾರೆ ಶಿವಕುಮಾರ್. ಅವರೇ ಈಗ ಮಾತನಾಡಿದ್ದಾರೆ. ನಾನು ಬಿಗಿಯಾಗಿ ಹಣದ ಪೆಟ್ಟಿಗೆ ಹಿಡ್ಕೊಂಡಿದ್ದೆ, ಆದ್ರೂ ನನ್ನ ಮೇಲೆ 4 ಗುಂಡು ಹಾರಿಸಿದ್ರು. ಹೇಗೋ 2 ಬುಲೆಟ್ಗಳಿಂದ ಪಾರಾದೆ, ಆದ್ರೆ 1 ಬುಲೆಟ್ ದೇಹದ ಒಳಗೆ ಹೊಕ್ಕಿತ್ತು. ರಿಪಬ್ಲಿಕನ್ ಜೊತೆ ಗಾಯಾಳು ಶಿವಕುಮಾರ್ ಈಗ ಚೇತರಿಸಿಕೊಂಡ ಬಳಿಕ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಬೀದರ್ನ ಹಾಡ ಹಗಲೇ ರಾಬರಿ ಪ್ರಕರಣ ಇದು. ಒಬ್ರು ಸ್ಥಳದಲ್ಲೇ ಮೃತಪಟ್ಟಿದ್ರು, ಮತ್ತೊಬ್ಬ ಸಿಬ್ಬಂದಿ ಇದೇ ಶಿವಕುಮಾರ್. ಇವರಿಗೂ ಕೂಡ ಅಟ್ಯಾಕ್ ಆಗಿತ್ತು, ಗುಂಡು ಹಾರಿಸಿದ್ರು. ಬಟ್ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡ್ಕೊಂಡು ಚೇತರಿಸಿಕೊಂಡ ಬಳಿಕ ಆ ಘಟನೆಯ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಮೊದಲನೇ ಬಾರಿ ನಡೆದಂಥ ಭಯಾನಕ ದರೋಡೆ ಪ್ರಕರಣದಲ್ಲಿ ಏನು ಸರ್ಕಾರದ ಹಣ ಉಳಿಸೋಗೋಸ್ಕರ ಜೀವದ ಹಂಗು ತೊರೆದು ಆ ದರೋಡೆಕೋರರೊಂದಿಗೆ ಸಂಘರ್ಷ ಮಾಡಿ ಗುಂಡೇಟನ್ನು ತಿಂದು ಇವತ್ತನ್ನು ಸಾವನ್ನು ಗೆದ್ದು ಬಂದಂಥ ಶಿವ ಗುನ್ನಳ್ಳಿ ನಮ್ಮೊಂದಿಗಿದ್ದಾರೆ. ಸರ್, ಟೋಟಲಿ ಅಂದರೆ ನಾವು ಪ್ರತಿಯೊಬ್ಬರು ನೀವು ಬದುಕಲೇಬೇಕು ಅಂತೇಳಿ ನಾವು ಕೂಡ ಹಾರೈಸ್ತಿದ್ದೀವಿ. ಇವತ್ತು ನೀವು ಸಾವನ್ನು ಗೆದ್ದು ಬಂದಿರಿ. ಏನೇ ಸರ್ ಆ ದಿನ ಘಟನೆ? ಆ ದಿನ ನೋಡಿ, ನಾವು ಕ್ಯಾಶ್ ತೊಗೊಂಡು ಬರ್ತಾಯಿದ್ದೀವಿ. ಬರೋ ಟೈಮಲ್ಲಿ ದರೋಡೆಯವರು ಬಂದು ಇಮಿಡಿಯೇಟ್ಲಿ ಫೈರ್ ಮಾಡ್ತಾಯಿದ್ರು. ಫೈರ್ ಮಾಡ್ಲತ್ತರು. ಆ ಫೈರಲ್ಲಿ ನಾ 2 ಬುಲೆಟ್ನ ಮಿಸ್ ಮಾಡಿಕೊಂಡೆ. ಆಮೇಲೆ ಒಂದು ಬುಲೆಟ್ ನಾನು ಎದೆ ಒಳಗೆ ಹತ್ತಿತು, ನಾ ಅಲ್ಲೇ ಬಿದ್ದುಬಿಟ್ಟೆ. ಹಣದ ಕಂಟೈನರ್ ನೀವು ಕೈ ಹಿಡಿದಿರಿ, ಖಾರ ಕೂಡ ಹಾಕಿರು, ಅಂದ್ರೆ ಸಾಕಷ್ಟು ಒಂದು ಸಂಘರ್ಷ ಮಾಡ್ತಾ ಇದ್ರಿ. ಹಣ ಉಳಿಬೇಕು ಅಂತ ಸಂಘರ್ಷ ಮಾಡಿ ಹಣ ಉಳಿಸ್ಬೇಕಂತೋಸ್ಕರನೇ ನಾವು ನಮ್ಮ ಜೀವನದಾಗ ಇಷ್ಟು ಇದು ಮಾಡಿದೇವೆ ರೀ. ಅದು ಭಾಳ ಇದು ಮಾಡಿದೆವು. ಬಟ್ ಅದು ಆಗಿಲ್ಲ ಸರ್ ನಮ್ಮ ಕೈಲಿಂದ. ಏನವ್ರು ಇಬ್ಬರು ಇದ್ರು ನೋಡ್ರಿ, ಹೆಲ್ಮೆಟ್ ಅಂದ್ರೆ ಯಾವ ರೀತಿ ಇದ್ರು, ಯಾವ ರೀತಿ ಒಂದು ದಾಳಿ ಮಾಡ್ರು, ಯಾವ ರೀತಿ ದಾಳಿ ಆಯಿತು ಸರ್? ದರೋಡೆದವ್ರು ಎಲ್ಲಿಂದ ಬಂದರು ಏನೂ ಗೊತ್ತಾಗಿಲ್ಲ ಸರ್. ಅವ್ರ ಮುಖಕ್ಕೆ ಮಾಸು, ಚಸ್ಮಾ, ಕ್ಯಾಪು ಏನೂ ಗೊತ್ತಾಗಿಲ್ಲ ಸರ್. ಅವ್ರಿಗೆ ನೋಡ್ರೂ ಏನೂ ಗೊತ್ತಾಗಪ್ಲೆ ಏನೂ ಇದ್ದಿಲ್ಲ ಸರ್. ಅವ್ರು ಕಣ್ಣಲ್ಲಿ ಖಾರ ಹಾಕಿದ್ರಿ? ಕಣ್ಣಲ್ಲಿ ಖಾರ ಹಾಕ್ಯಾರ ಸರ್. ನಾ ಹಿಂಗೆ ಹಾರಿ ಇದು ಮಾಡೀನಿ ಸರ್. ಕಣ್ಣಲ್ಲಿ ಖಾರ ಕೂಡ ಹಾಕ್ಯಾರ.
ನಾ ಹಿಂಗೆ ಹಾರಿನಿ ಸರ್. ಹಾರಿನಿ ಹಿಂದೆ ಸರಿ ಗನ್ಮ್ಯಾನ್ ಅಂತ ಬಳತಾ ಇದ್ದೀನಿ. ಅವ್ರು ಬುಲೆಟ್ ಫೈರ್ ಮಾಡಿದ್ರು ನಂಗೆ. ಅದು ಹತ್ತದ ಸರ್ ನಾನು. ಅದು ಹತ್ತ ತಕ್ಷಣ ನಾ ಅಲ್ಲೇ ಬೇವಸ್ ಬಿಟ್ಟೆ. ಹಿಂಗಾಗ್ಯದ ನೋಡ್ರಿ ಸರ್. ಗನ್ಮ್ಯಾನ್ ಇಲ್ಗೋಸ್ಕರ ಆ ಥರ ಆಗಿದೆ ಸರ್, ಮತ್ತೇನಿಲ್ಲ ಸರ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಾ, ರಿಪಬ್ಲಿಕ್. ಕಣ್ಣಿಗೆ ಕಾರದ ಪುಡಿ ಎರಚಿ ಹಾಡ ಹಗಲೇ ದರೋಡೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಮಾಡುವ ಮೂಲಕ ಹಣ ದೋಚಿದ್ದಾರೆ. ಬೀದರ್ನಲ್ಲಿ ಸಾವು ಗೆದ್ದಿದ್ದಾರೆ ಶಿವಕುಮಾರ್. ಅವರೇ ಈಗ ಮಾತನಾಡಿದ್ದಾರೆ. ನಾನು ಬಿಗಿಯಾಗಿ ಹಣದ ಪೆಟ್ಟಿಗೆ ಹಿಡ್ಕೊಂಡಿದ್ದೆ, ಆದ್ರೂ ನನ್ನ ಮೇಲೆ 4 ಗುಂಡು ಹಾರಿಸಿದ್ರು. ಹೇಗೋ 2 ಬುಲೆಟ್ಗಳಿಂದ ಪಾರಾದೆ, ಆದ್ರೆ 1 ಬುಲೆಟ್ ದೇಹದ ಒಳಗೆ ಹೊಕ್ಕಿತ್ತು. ರಿಪಬ್ಲಿಕನ್ ಜೊತೆ ಗಾಯಾಳು ಶಿವಕುಮಾರ್ ಈಗ ಚೇತರಿಸಿಕೊಂಡ ಬಳಿಕ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಬೀದರ್ನ ಹಾಡ ಹಗಲೇ ರಾಬರಿ ಪ್ರಕರಣ ಇದು. ಒಬ್ರು ಸ್ಥಳದಲ್ಲೇ ಮೃತಪಟ್ಟಿದ್ರು, ಮತ್ತೊಬ್ಬ ಸಿಬ್ಬಂದಿ ಇದೇ ಶಿವಕುಮಾರ್. ಇವ್ರಿಗೂ ಕೂಡ ಅಟ್ಯಾಕ್ ಆಗಿತ್ತು, ಗುಂಡು ಹಾರಿಸಿದ್ರು. ಬಟ್ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡ್ಕೊಂಡು ಚೇತರಿಸಿಕೊಂಡ ಬಳಿಕ ಆ ಘಟನೆಯ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಮೊದಲನೇ ಬಾರಿ ನಡೆದಂಥ ಭಯಾನಕ ದರೋಡೆ ಪ್ರಕರಣದಲ್ಲಿ ಏನು ಸರ್ಕಾರದ ಹಣ ಉಳಿಸೋಗೋಸ್ಕರ ಜೀವದ ಹಂಗು ತೊರೆದು ಆ ದರೋಡೆಕೋರರೊಂದಿಗೆ ಸಂಘರ್ಷ ಮಾಡಿ ಗುಂಡೇಟನ್ನು ತಿಂದು ಇವತ್ತನ್ನು ಸಾವನ್ನು ಗೆದ್ದು ಬಂದಂಥ ಶಿವ ಗುನ್ನಳ್ಳಿ ನಮ್ಮೊಂದಿಗಿದ್ದಾರೆ. ಸರ್, ಟೋಟಲಿ ಅಂದರೆ ನಾವು ಪ್ರತಿಯೊಬ್ಬರು ನೀವು ಬದುಕಲೇಬೇಕು ಅಂತೇಳಿ ನಾವು ಕೂಡ ಹಾರೈಸ್ತಿದ್ದೀವಿ. ಇವತ್ತು ನೀವು ಸಾವನ್ನು ಗೆದ್ದು ಬಂದಿರಿ. ಏನೇ ಸರ್ ಆ ದಿನ ಘಟನೆ? ಆ ದಿನ ನೋಡಿ ನಾವು ಕ್ಯಾಶ್ ತೊಗೊಂಡು ಬರ್ತಾಯಿದ್ದೀವಿ. ಬರೋ ಟೈಮಲ್ಲಿ ದರೋಡೆಯವರು ಬಂದು ಇಮಿಡಿಯೇಟ್ಲಿ ಫೈರ್ ಮಾಡ್ತಾಯಿದ್ರು. ಫೈರ್ ಮಾಡ್ಲತ್ತರು. ಆ ಫೈರಲ್ಲಿ ನಾ 2 ಬುಲೆಟ್ನ ಮಿಸ್ ಮಾಡಿಕೊಂಡೆ. ಆಮೇಲೆ ಒಂದು ಬುಲೆಟ್ ನಾನು ಎದೆ ಒಳಗೆ ಹತ್ತಿತು, ನಾ ಅಲ್ಲೇ ಬಿದ್ದುಬಿಟ್ಟೆ. ಹಣದ ಕಂಟೈನರ್ ನೀವು ಕೈ ಹಿಡಿದಿರಿ, ಖಾರ ಕೂಡ ಹಾಕಿರು, ಅಂದ್ರೆ ಸಾಕಷ್ಟು ಒಂದು ಸಂಘರ್ಷ ಮಾಡ್ತಾಯಿದ್ರಿ. ಹಣ ಉಳಿಬೇಕು ಅಂತ ಸಂಘರ್ಷ ಮಾಡಿ ಹಣ ಉಳಿಸ್ಬೇಕಂತೋಸ್ಕರನೇ ನಾವು ನಮ್ಮ ಜೀವನದಾಗ ಇಷ್ಟು ಇದು ಮಾಡಿದೇವೆ ರೀ. ಅದು ಭಾಳ ಇದು ಮಾಡಿದೆವು. ಬಟ್ ಅದು ಆಗಿಲ್ಲ ಸರ್ ನಮ್ಮ ಕೈಲಿಂದ. ಏನವ್ರು ಇಬ್ಬರು ಇದ್ರು ನೋಡ್ರಿ, ಹೆಲ್ಮೆಟ್ ಅಂದ್ರೆ ಯಾವ ರೀತಿ ಇದ್ರು, ಯಾವ ರೀತಿ ಒಂದು ದಾಳಿ ಮಾಡ್ರು, ಯಾವ ರೀತಿ ದಾಳಿ ಆಯಿತು ಸರ್? ದರೋಡೆದವ್ರು ಎಲ್ಲಿಂದ ಬಂದರು ಏನೂ ಗೊತ್ತಾಗಿಲ್ಲ ಸರ್. ಅವ್ರ ಮುಖಕ್ಕೆ ಮಾಸು, ಚಸ್ಮಾ, ಕ್ಯಾಪು ಏನೂ ಗೊತ್ತಾಗಿಲ್ಲ ಸರ್. ಅವ್ರಿಗೆ ನೋಡ್ರೂ ಏನೂ ಗೊತ್ತಾಗಪ್ಲೆ ಏನೂ ಇದ್ದಿಲ್ಲ ಸರ್. ಅವ್ರು ಕಣ್ಣಲ್ಲಿ ಖಾರ ಹಾಕಿದ್ರಿ? ಕಣ್ಣಲ್ಲಿ ಖಾರ ಹಾಕ್ಯಾರ ಸರ್. ನಾ ಹಿಂಗೆ ಹಾರಿ ಇದು ಮಾಡೀನಿ ಸರ್. ಕಣ್ಣಲ್ಲಿ ಖಾರ ಕೂಡ ಹಾಕ್ಯಾರ. ನಾ ಹಿಂಗೆ ಹಾರಿನಿ ಸರ್. ಹಾರಿನಿ ಹಿಂದೆ ಸರಿ ಗನ್ಮ್ಯಾನ್ ಅಂತ ಬಳತಾ ಇದ್ದೀನಿ. ಅವ್ರು ಬುಲೆಟ್ ಫೈರ್ ಮಾಡಿದ್ರು ನಂಗೆ. ಅದು ಹತ್ತದ ಸರ್ ನಾನು. ಅದು ಹತ್ತ ತಕ್ಷಣ ನಾ ಅಲ್ಲೇ ಬೇವಸ್ ಬಿಟ್ಟೆ. ಹಿಂಗಾಗ್ಯದ ನೋಡ್ರಿ ಸರ್. ಗನ್ಮ್ಯಾನ್ ಇಲ್ಗೋಸ್ಕರ ಆ ಥರ ಆಗಿದೆ ಸರ್, ಮತ್ತೇನಿಲ್ಲ ಸರ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಾ, ರಿಪಬ್ಲಿಕ್.